ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಎಲೆಕ್ಷನ್ ಹೊಸ್ತಿಲಲ್ಲೇ ಮಹತ್ವದ ಬೆಳವಣಿಗೆ. ಅವಧಿಗೂ ಮುನ್ನ ಕೇಂದ್ರ ಚುನಾವಣಾ ಆಯೋಗ ಅರುಣ್ ಗೋಯಲ್ ರಾಜೀನಾಮೆ. ಎಲೆಕ್ಷನ್ ಡೇಟ್ ಮುಂದೂಡಿಕೆಯಾಗುತ್ತಾ ಅನ್ನೋ ಚರ್ಚೆ ಶುರು. ಬಿಜೆಪಿ ಭದ್ರಕೋಟೆ ಒಡೆದು ಕಾಂಗ್ರೆಸ್ ಭದ್ರಕೋಟೆ ಕಟ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಶಪಥ. ಯಾರೇ ಎದುರಾಳಿ ಇದ್ರೂ ಗೆಲುವು ಖಚಿತ ಅಂತಲೂ ಸವಾಲು. ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಶುರುವಾಯಿತು ಪ್ರಚಾರ. ಸಕ್ಕರೆ ನಾಡಿನಲ್ಲಿ ಸಿಎಂ ಡಿಸಿಎಂ ಸಂಚಾರ. ಗ್ಯಾರಂಟಿ ಸಮಾವೇಶದ ಮೂಲಕ ಮತ ಒಗ್ಗೂಡಿಸೋ ಲೆಕ್ಕಾಚಾರ. ಎಂಬಿ ಪಾಟೀಲ್ ಸಾಮಾನ್ಯ ಮಂತ್ರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗ್ತಾರೆ. ಸಂಚಲನಕ್ಕೆ ಕಾರಣವಾದ ಮಹದೇವ ಶಿವಾಚಾರ್ಯ ಸ್ವಾಮೀಜಿ ಭವಿಷ್ಯ. ದಲಿತ ಸಿಎಂ ಬೇಡಿಕೆ ಪರ ಸಚಿವ ಎಂಬಿ ಪಾಟೀಲ್ ಬ್ಯಾಟಿಂಗ್. ನಿಶ್ಚಿತವಾಗಿಯೂ ದಲಿತ ಸಿಎಂ ಆಗಬೇಕು, ಆದರೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸ್ಪಷ್ಟ ನುಡಿ. ಬಿಜೆಪಿ ಟಿಡಿಪಿ ಜನಸೇನಾ ಪಕ್ಷಗಳ ಸೀಟು ಹಂಚಿಕೆ ಅಂತಿಮ. 6 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ, 2 ಕ್ಷೇತ್ರದಲ್ಲಿ ಜನಸೇನಾ ಸ್ಪರ್ಧೆ. ಉಳಿದ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಡಿಪಿ ಅಭ್ಯರ್ಥಿಗಳು ಅಖಾಡಕ್ಕೆ. ಕಾಂಗ್ರೆಸ್ ಡಿಎಂಕೆ ಸೀಟು ಹಂಚಿಕೆ ಅಂತಿಮ. ತಮಿಳುನಾಡಲ್ಲಿ 9, ಪುದುಚೇರಿಯ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ. ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಡಿಎಂಕೆ ಅಖಾಡಕ್ಕೆ. ಟಿಕೆಟ್ ಘೋಷಣೆ ಬಳಿಕ ಸ್ವಕ್ಷೇತ್ರಕ್ಕೆ ಮೋದಿ ಎಂಟ್ರಿ. ವಾರಣಾಸಿಯ ಕಾಶಿ ವಿಶ್ವನಾಥನಿಗೆ ನಮೋ ನಮಃ. ತ್ರಿಶೂಲ ಹಿಡಿದು ಹರ ಹರ ಮಹದೇವ್ ಅಂತ ಘೋಷಣೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆ ಚುರುಕು. ಬ್ಲಾಸ್ಟ್ ಬಳಿಕ ಬಸ್ನಲ್ಲಿ ಸಂಚಾರ ಮಾಡಿದಂತಿರುವ ಮತ್ತೊಂದು ಫೋಟೋ ವೈರಲ್. ಬ್ಲಾಸ್ಟ್ ಬಳಿಕ ಟಿ ಶರ್ಟ್ ಬದಲಿಸಿ ಓಡಾಡಿರೋ ಶಂಕೆ. ನಿಪ್ಪಾಣಿಯ ರಾಮ ಮಂದಿರ ಸ್ಫೋಟಿಸುವುದಾಗಿ ದುಷ್ಕರ್ಮಿಗಳ ಬೆದರಿಕೆ. ಎಚ್ಚೆತ್ತ ಸರ್ಕಾರದಿಂದ ರಾಜ್ಯದ ಎಲ್ಲಾ ದೇವಸ್ಥಾನಗಳಿಗೂ ಹೆಚ್ಚುವರಿ ಭದ್ರತೆ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ. ತೀವ್ರ ಬರದ ನಡುವೆ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿದ್ದಾಗಿ ಆರೋಪ. ಆದರೆ ನೀರು ಬಿಟ್ಟಿಲ್ಲ ಅಂತ ಕಾವೇರಿ ನೀರಾವರಿ ನಿಗಮದ ಸ್ಪಷ್ಟನೆ. ನೀರಿನ ಸಮಸ್ಯೆ ಸರಿಪಡಿಸೋದಕ್ಕೆ ಹೊರಮಾವಿನ ಪ್ರಮಾಣ ಹೆಚ್ಚಿಸುವುದಾಗಿ ಮಾಹಿತಿ. ಭಟ್ಕಳದ ಬೆಳಕೆಯಲ್ಲಿ ನಡೆದ ಕೃತಕ ಬಂಡೆ ಸ್ಥಾಪನಾ ಕಾರ್ಯಕ್ರಮ. ಇದೇ ವೇಳೆ ಸಮುದ್ರಕ್ಕೆ ಹಾರಿ ಈಜಾಡಿದ ಮಂಕಾಳು ವೈದ್ಯ. ಕೆಲ ಹೊತ್ತು ಈಜಾಡಿ ಖುಷಿಪಟ್ಟ ಮೀನುಗಾರಿಕಾ ಸಚಿವ. ಕಾಫಿನಾಡಲ್ಲಿ ಕೆಎಫ್ಡಿ ಆತಂಕವೂ ಹೆಚ್ಚಳ. 4 ತಾಲೂಕುಗಳಲ್ಲಿ ಮಂಗನ ಕಾಯಿಲೆ ಭೀತಿ. 500ಕ್ಕೂ ಹೆಚ್ಚು ಜನರಿಗೆ ಕೆಎಫ್ಡಿ ಪರೀಕ್ಷೆ. 57 ಮಂದಿಗೆ ದೃಢ, 3 ಸಾವು. ಡ್ರಗ್ಸ್ ಸಾಗಾಟ ಕೇಸಲ್ಲಿ ತಮಿಳು ನಿರ್ಮಾಪಕ ಜಾಫರ್ ಸಾದಿಕ್ ಅರೆಸ್ಟ್. ವಿಚಾರಣೆ ವೇಳೆ ಉದಯನಿಧಿ ಹೆಸರು ಬಾಯ್ಬಿಟ್ಟ ಜಾಫರ್. ಎನ್ಸಿಬಿ ಅಧಿಕಾರಿಗಳಿಂದ ಸಿಎಂ ಸ್ಟಾಲಿನ್ ಪುತ್ರ ವಿಚಾರಣೆ ಸಾಧ್ಯತೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಹೋರಾಟ ಮತ್ತಷ್ಟು ತೀವ್ರ. ಇಂದು ದೇಶಾದ್ಯಂತ ರೈಲು ರೋಕೋ ಪ್ರತಿಭಟನೆಗೆ ಸಜ್ಜು. ಹರಿಯಾಣ ಹಾಗೂ ಪಂಜಾಬ್ನಲ್ಲಿ ಸೆಕ್ಷನ್ 144 ಜಾರಿ. 2024ರ ಮಿಸ್ ವರ್ಲ್ಡ್ ಆಗಿ ಹೊರಹೊಮ್ಮಿದ ಕ್ರಿಸ್ಟಿನಾ ಪಿಸ್ಕೋವಾ. ಜೆಕ್ ಗಣರಾಜ್ಯದ ನಾರಿಗೆ ಒಲಿದ ವಿಶ್ವ ಸುಂದರ ಕಿರೀಟ. ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟ ಲೆಬ್ನಾನ್ನ ಯಾಸ್ಮಿಯಾ ಜೈಟಾವ್. ಯುಎಇನಲ್ಲಿ ಮಳೆಯಬ್ಬರ ಜೋರು. ಶಾರ್ಜಾದಲ್ಲಿ ರಸ್ತೆಗಳು ಜಲಾವೃತ. ಮನೆಗಳಿಗೂ ನೀರು ನುಗ್ಗಿ ಅವಾಂತರ. ವಾಹನ ಸಂಚಾರಕ್ಕೂ ಸಮಸ್ಯೆ. ಜನರಿಗೆ ಜಲಕಂಟಕ ಶುರು. ಗದಗದ ಶಿವಾನಂದ ಮಠದ ಉಭಯ ಶ್ರೀಗಳ ನಡುವೆ ಪೀಠಕ್ಕಾಗಿ ಗುದ್ದಾಟ. ಸ್ವಾಮೀಜಿಗಳ ಕಿತ್ತಾಟದಿಂದ ರಥೋತ್ಸವ ಪಲ್ಲಕ್ಕಿ ಉತ್ಸವ ಸ್ಥಗಿತ. ಭಕ್ತರ ತೀವ್ರ ಆಕ್ರೋಶ. ಸಂಭ್ರಮ ಸಡಗರದಿಂದ ಜರುಗಿದ ಹುಬ್ಬಳ್ಳಿಯ ಸಿದ್ಧಾರೂಢರ ರಥೋತ್ಸವ. ಎಲ್ಲೆಲ್ಲೂ ಮೊಳಗಿದ ಶಿವನಾಮ. ಭಕ್ತಿಯ ಸಾಗರದಲ್ಲಿ ಮಿಂದೆದ್ದ ಸಹಸ್ರಾರು ಭಕ್ತರು. ಹರ್ಮನ್ ಪ್ರೀತ್ ಕೌರ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ. ಗುಜರಾತ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ಗೆ ಒಲಿದ ಜಯ. 95 ರನ್ ಗಳಿಸಿ ಪಂದ್ಯ ಶ್ರೇಷ್ಠ ಎನಿಸಿಕೊಂಡ ಹರ್ಮನ್ ಪ್ರೀತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.